ಯಂಗ್ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಒಂದು ಅನುಭವದ ಪ್ರಕಾರ ಯಂಗ್ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಂಗ್ ಜನತೆಗೆ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ ಕರಿಯರ್ ಸೆಟ್ ಮಾಡ್ಕೊಳ್ಳಿ, ಎಜುಕೇಶನ್ಗೆ ಇಂಪಾರ್ಟೆಂಟ್ ಕೊಡಿ. ಬಿಸ್ನೆಸ್ ಮಾಡೋದಾದ್ರೂ ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ 100% ಕಾನ್ಸಂಟ್ರೇಟ್ ಮಾಡಿ. ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟುವರ್ಡ್ಸ್ ಸಕ್ಸಸ್. ಬಟ್ ಓವರ್ ಲೋನ್ ಬಜೆಟ್ ಮಾಡ್ಕೊಂಡು ಲೋನ್ ಬಿಸ್ನೆಸ್ ಮಾಡ್ಕೊಳ್ಬೇಡಿ. ಹಾಸಿಗಿದ್ದಷ್ಟೇ ಕಾಲ್ ಚಾಚಿ. ಲೈಫ್ ಸಿಂಪಲ್ ಆಗಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಕೂಲ್ ಆಗಿ ಕೊಂಡೋಗಿ. ನಾಲೆಜ್ ಮೇನ್. ಒಂದೇ ನಮ್ಮ ಹತ್ರ ಆನ್ಸಿಸ್ಟರ್ಸ್ ಮಾಡಿದ ಪ್ರಾಪರ್ಟಿ ಇರಬೇಕು, ಇಲ್ಲದಿದ್ರೆ ನಾಲೆಜ್ ಬೇಕು. ಅದು ಗೈನ್ ನಾಲೆಜ್, ಅದು ಬುಕ್ಸ್ ನಾಲೆಜ್ ಬೇಕಂತಿಲ್ಲ, ರಿಯಲ್ ಲೈಫ್ ನಾಲೆಜ್ ಸಾಕು. ನಮ್ಮ ಹಿರಿಯರು ಹೇಗೆ ಬದುಕಿದ್ದಾರೆ ಅಥವಾ ನಮ್ಮ ಫ್ರೆಂಡ್ಸ್ನವರ ಒಳ್ಳೆ ಕ್ವಾಲಿಟೀಸ್, ಅದನ್ನು ತಗೊಂಡು ನಾವು ಬಿಸ್ನೆಸ್ಗೆ ಯೂಸ್ ಮಾಡ್ಬೋದು. ಸೊ ಅಷ್ಟು ಗ್ರೋ ಆಗಿ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗಿ, ಇನ್ನೊಬ್ಬರಿಗೆ ಮೇಯ್ನ್ 4 ಮಂದಿಗೆ ಹೆಲ್ಪ್ ಮಾಡಿ ನಿಮ್ಮಿಂದ, ಅದು ಯಾವ ರೀತಿಯಲ್ಲಿ ಇರಲಿ. ಅಥವಾ ಮೇನ್ ಥಿಂಗ್, ನಮ್ಮ ಸೊಸೈಟಿಯಲ್ಲಿ ಎಜುಕೇಷನ್ ಬೇಕು. ಸೊ ಇತ್ತೀಚೆಗೆ ಭಾರಿ ಕಮ್ಮಿ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಎಜುಕೇಷನ್ಗೆ ಸಪೋರ್ಟ್ ಮಾಡೋರು ಕಮ್ಮಿ. ಬಡವರ ಮದುವೆ ಆಗ್ತದ, ಹೆಲ್ಪ್ ಮಾಡ್ತಾರೆ ವಿಡಿಯೋ ಮಾಡಿ, ಅಥವಾ ಹಾಸ್ಪಿಟಲಲ್ಲಿ ಇದ್ದಾರೆ ಹೆಲ್ಪ್ ಮಾಡ್ತಾರೆ. ಬಟ್ ಎಜುಕೇಷನ್ಗೆ ಸಪೋರ್ಟ್ ಭಾರಿ ಕಮ್ಮಿ. ಒಬ್ಬ ಒಳ್ಳೆಯವನಾದರೆ ಅವನು ಇನ್ನೊಂದು 4 ಮಂದಿಗೆ ಒಳ್ಳೇದು ಮಾಡ್ಬೋದು. ಸೊ ನನ್ನ ಫ್ಯಾಮಿಲಿಯಲ್ಲಿ ಅವ್ರಿಗೆ ಹೇಳೋದಷ್ಟೇ. ಸೊ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಫಾರ್ ದಟ್ ಬ್ಲೈಂಡ್ ಬಿಲೀಫ್ಸ್, ಒಂದಷ್ಟು ದೊಡ್ಡ ಪೂಜೆ ಪುರಸ್ಕಾರ ಅದು ಇದು ಮಾಡುವ ಬದಲು, ನಮ್ಮ ಫ್ಯಾಮಿಲಿಯಲ್ಲಿ ಇರುವವರಿಗೆ ಬೇಸಿಕ್ ಅಮ್ಯುನಿಟೀಸ್ ಕೊಟ್ಟು ಎಜುಕೇಷನ್ಗೆ ಸಪೋರ್ಟ್ ಮಾಡಿದರೆ ಅವನು ಇನ್ನೊಂದು 4 ಮಂದಿಯನ್ನು ಮೇಲೆ ಎತ್ತಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದು ಮೇಯ್ನ್ ಆಗಬೇಕು ಸೊಸೈಟಿಯಲ್ಲಿ. ಯಾವುದನ್ನಾದ್ರೂ ಕಲೀರಿ. ಎಸ್, ಇದು ನಿಮ್ಮ ಒಂದು ಇದು. ನಿಮ್ಮ ಮ್ಯಾರೇಜ್ ಆಗಿದೆಯಾ? ಮ್ಯಾರೇಜ್ ಆಗಿ ಮಕ್ಳು? ಒಂದು ಮಗ ಇದ್ದಾನೆ, 8 ವರ್ಷ. ಓಕೆ, ಒಂದು ಮಗ. ಅದು ಒಂದು ಮಗ. ಇವತ್ತಿನ ಸೊಸೈಟಿಗೆ ಮ್ಯಾರೇಜ್ ಆಗೋದಿದ್ರೆ ಲವ್ ಮ್ಯಾರೇಜ್ ಮಾಡಕ್ಕೆ ಇಷ್ಟಪಡ್ತೀರಾ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತೀರಾ? ನಿಮ್ಮ ಕಡೆಯಿಂದ ಒಂದು ಇದು ಅಡ್ವೈಸ್ ಕೊಡೋದಿದ್ರೆ. ಅರೇಂಜ್ ಮ್ಯಾರೇಜೇ ಬೆಟರ್. ಯಾಕೆಂದ್ರೆ ಲವ್, ಇನ್ನೊಬ್ಬರು ಬೆಳೆಸಿದ ಮಗಳನ್ನು ನಾವು ಲವ್ ಮಾಡಿ ಅವರ ಪೇರೆಂಟ್ಸ್ಗೆ ಇಷ್ಟ ಇಲ್ಲದಿದ್ರೆ ಅದು ತಪ್ಪು. ನಾಳೆ ನನಗೊಂದು ಮಗಳಿದ್ದಾಳೆ, ನಾನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೇನೆ ನನ್ನ ಮಗಳನ್ನು ಹೀಗೆ ಕಲಿಸ್ಬೇಕು, ಇಂಥವರನಿಗೆ ಮದುವೆ ಮಾಡಿಕೊಡ್ಬೇಕು. ಸೊ ಆಗ ಅದು ನೋವಾಗ್ಬೋದು, ಅದು ತಪ್ಪು ಸಹ. ಇನ್ನೊಬ್ಬರ ಆಸ್ತಿಯನ್ನು ನಾವು ಕಬಳಿಸಿದಾಗೆ ಆಗ್ತದೆ ಲವ್ ಮಾಡಿ ಕರ್ಕೊಂಡು ಬಂದು ಇದು ಮಾಡೋದು. ಸೊ ಅದರಿಂದ ಅರೇಂಜ್ಮೆಂಟ್ ಕೇಳಿ, ನೀವೊಂದು ಲೈಫ್ ಸೆಟ್ಲ್ ಆಗಿ ಹೋಗಿ ಕೇಳಿ, ನನಗೆ ನೀವು ಮದುವೆ ಮಾಡಿಕೊಡಿ ಅಂತ ಫಸ್ಟಿಗೆ ಹುಡುಗಿಯ ಅಪ್ಪ ಅಮ್ಮನೊಟ್ಟಿಗೆ. ಇದು ಲವ್ ಮಾಡಬೇಡಿ ಅಷ್ಟೇ. ಸೆಟ್ಲ್ ಆಗಿದ್ರು ಕೂಡ ಅವರು ತುಂಬಾ ಮಂದಿ ಇದಾರಲ್ಲ. ಯಾವುದು? ಲೈಫ್ ಸೆಟ್ಲ್ ಆಗಿರುವಂತ ಹುಡುಗರು ಇರ್ತಾರೆ, ಆದ್ರೂ ಕೊಡಲ್ಲ ಅಂತ ಹೇಳ್ತಾರೆ. ಈಗ ನೀವು ಹೇಳಿದಾಗ ನನ್ನ ಆಸ್ತಿ ನಾನು ಕೊಡುದಿಲ್ಲ ಅಂತ ಹೇಳಿದ್ರೆ, ಅಂತ ತಂದೆ ತಾಯಿಗಳಿಗೆ ಅಂತ ಹೇಳ್ತೀರಿ ಇಲ್ಲಿಂದ? ಕೊಡಿ ಅಂತ ಹೇಳ್ತೀರಾ, ಕೊಡಬೇಡಿ ಅಂತ ಹೇಳ್ತೀರಾ? ನೋಡಿ, ನಿಮ್ಗೆ ಹುಡುಗ ಹೇಗೆ ಆಗ್ತಾನೆ, ಅವನ ಒಳ್ಳೆ ಗುಣಗಳು. ಇಸ್ಲಾಂ ಅಲ್ಲೂ ಇದೆ, ಹುಡುಗನ ಆಸ್ತಿಗಿಂತ ಅವನಲ್ಲಿರೋ ಈಮಾನ್ ತಕ್ವ ಮುಖ್ಯ ಅಂತ. ಅವನಲ್ಲಿ ಈಮಾನ್ ತಕ್ವಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತಿರಾದ್ರೆ ನೀವು ಮಾಡಿ. ಈಗ ಎಕ್ಸಾಂಪಲ್, ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಗಳು ಫಾತಿಮಾ ಬೀವಿಯನ್ನು ತುಂಬಾ ಮಂದಿ ಮದುವೆ ಆಗ್ಲಿಕ್ಕೆ ಕೇಳಿಸ್ತಾರೆ. ಉಮ್ಮರ್ ಖತ್ತಾಬ್ ಅಂತ ಕೇಳಿದ್ದೇನೆ, ಅಬೂಬಕರ್ ಸಿದ್ದಿಕ್, ಆಮೇಲೆ ತುಂಬಾ ಸಹಾಬಿ ಶ್ರೀಮಂತರು ಕೇಳ್ತಾರೆ. ಆದ್ರೆ ನನ್ಗೆ ಕೊಡಲ್ಲ, ಈಗ ನನ್ಗೆ ದೇವರ ಆಶೀರ್ವಾದ ಇಲ್ಲದೆ. ಬಟ್ ಅಲಿ ರಲಿಯಲ್ಲಾಹು ಅನ್ಹು ಅವರು ಬಂದು ಕೇಳ್ತಾರೆ, ನಿಮ್ಮ ಮಗಳನ್ನು ಮದುವೆ ಮಾಡ್ತೀರಂತ. ಅದಕ್ಕೆ ಅವರು ಫಾತಿಮಾ ಬೀವಿ ಒಪ್ಪಿಗೆ ಕೇಳಿ ಮದುವೆ ಒಪ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ, ನಿನ್ನಲ್ಲಿ ಏನಿದೆ ಅಂತ. ಆಗ ಕಡು ಬಡವರಾಗಿರ್ತಾರೆ ಅಲಿಯವರು. ಅವ್ರು ಹೇಳ್ತಾರೆ, ನನ್ನ ಹತ್ರ ಒಂದು ಎದೆಯ ಕವಚ ಇದೆ, ಯುದ್ಧಕ್ಕೆ ಯೂಸ್ ಆಗುದಂತ, ಸಾಕು ಅಂತ ಹೇಳ್ತಾರೆ. ಅದನ್ನು ಮಾರಿ ಅವರು ಮೆಹರ್ ಕೊಡ್ತಾರೆ, ಎಷ್ಟೋ ದಿರಮ್ಸ್, 40 ಎಷ್ಟೋ ದಿರಮ್ಸ್ ಅನ್ನು. ಆಮೇಲೆ ಉಳಿದ ಹಣದಲ್ಲಿ ಅವ್ರ ಮನೆಗೆ ಬೇಕಾಗಿರೋದು ಈ ಈತಫಲ ಮರ ಎಲೆಯ ಹಾಸಿಗೆ, ಮನೆಗೆ ಬೇಕಾಗ ಮಣ್ಣಿನ ಪಾತ್ರೆ, ಮಡಕೆ ಅಂತಂದು ಅಷ್ಟು ಸಿಂಪಲ್ ಆಗಿ ಜೀವನ ತೆಗೆದಿರ್ತಾರೆ. ಇದು ಇಂದಿನ ಮುಸ್ಲಿಂ ಸಮುದಾಯಕ್ಕೆ ಒಂದು ಮಾದರಿ. ಅಷ್ಟು ದೊಡ್ಡ ವಿಶ್ವನಾಯಕ ಪ್ರವಾದಿಯವರು ತನ್ನ ಮಗಳನ್ನು ಅಷ್ಟು ಕಡು ಬಡವನಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ನಾವು ಪಾಠವನ್ನು ಕಲಿಬೇಕು. ಮದುವೆಗೆ ಹುಡುಗನ ಶ್ರೀಮಂತಿಗೆ ಚಂದ ಮುಖ್ಯ ಅಲ್ಲ, ಅವನಲ್ಲಿರುವ ಈಮಾನ್ ತಕ್ವ ದಾನ ಧರ್ಮ ಅದು ಮುಖ್ಯ. ಈ ಎಲ್ಲ ಗುಣಗಳು ಅಲಿಯವರಲ್ಲಿ ಇತ್ತು. ಅವರು ಒಂದು ಕಡೆ ಹೇಳ್ತಾರೆ ಪ್ರವಾದಿಯವರು, ನಾನು ಜ್ಞಾನದ ಅರಮನೆ ಆದ್ರೆ ಅಲಿ ಅದರ ಬಾಗಿಲು ಅಂತ, ಜ್ಞಾನದ ಅರಮನೆಯದ್ದು. ಸೊ ಈಮಾನ್ ತಕ್ವ ಇಸ್ ಇಂಪಾರ್ಟೆಂಟ್. ಯಾವ ಧರ್ಮದಲ್ಲಿ ಹುಡುಗನ ಶ್ರೀಮಂತಿಗಿಂತ ಅವನ ಗುಣ ಮುಖ್ಯ ಅಂತ ಹೇಳ್ತಾರೆ. ಪ್ರೀತಿಸಿ ಮದುವೆ ಆಗ್ಬಾರ್ದು ಅಂತ ಇಲ್ಲ, ಅವತ್ತೇ ಉಂಟು. ಪ್ರೀತಿಸಿ ಆಗ್ಬೋದು, ಬಟ್ ಅಪ್ಪ ಅಮ್ಮನ ಪರ್ಮಿಷನ್ ಕೇಳಿ. ಅವರಿಗೆ
ಅಥವಾ ನೀವು ಪ್ರೀತಿಸಿ ಮದುವೆ ಆಗ್ತೀರಿ, ಕಂಟಿನ್ಯೂ ಮಾಡಿ. ನೀವು ಒಂದು ಲೆವೆಲ್ಗೆ ಬಂದು ತೋರಿಸಿ, ನಾನು ನನ್ನ ಮಗಳು ಅವನು ಮದುವೆ ಆಗಿದ್ದಕ್ಕೆ ಸಾರ್ಥಕ, ನಾನು ಖುಷಿಯಾಗಿದ್ದೇನೆ, ನನ್ನ ಮಗಳು ಖುಷಿಯಾಗಿದ್ದಾಳೆ, ಅಷ್ಟೇ. ನೀವು ಯಾವ್ದು ಸಪೋರ್ಟ್ ಮಾಡ್ತೀರಿ, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ನಿಮ್ಗೆ ಈಗ ಅರೇಂಜ್ ಮ್ಯಾರೇಜ್. ರ್ಯಾಪಿಡ್ ಕ್ವಶನ್ಸ್.